ನಮಸ್ಕಾರ ವೀಕ್ಷಕರೇ, BR ಕನ್ನಡ ಮಾಧ್ಯಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ಈ ನಮ್ಮ ಚಾನೆಲ್ನಲ್ಲಿ ನಿಮಗೆ ಕರ್ನಾಟಕದ ಒಂದು ಹೆಮ್ಮೆಯ ವಿಚಾರ, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಂದರೆ HMT ಈ ಒಂದು ಕಂಪನಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೊಂದು ರೀತಿ ಮರಳಿ ಬಂದಂತಹ ವಿಂಟೇಜ್ನ ಒಂದು ಸ್ಟೈಲ್ ಅಂತ ಕೂಡ ಕರಿಬೋದು. ಸೊ ಈ ಒಂದು ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ನನ್ನ ಮುಂದೆ ಇದೆಯಲ್ಲ ಇದು ಈ HMT ಅಂತಕ್ಕಂಥದ್ದು, ಈ HMT ವಾಚ್ ಕಂಪನಿ ನಮ್ಮ ಕರ್ನಾಟಕಕ್ಕೆ ಒಂದು ಅದ್ಭುತವಾದ ವಾಚನ್ನು ಕೊಡುಗೆಯಾಗಿ ಕೊಟ್ಟಿದೆ. ಸೊ ಏನು ಅಂತ ತೋರಿಸ್ತೀನಿ ನೋಡಿ, ಇದೇ ಆ ವಾಚು. ಸೊ ಕೇಳಿದ್ದೀರಾ ಗಂಡಬೇರುಂಡ ಅಂತಕ್ಕಂಥದ್ದು. ಗಂಡಬೇರುಂಡ ಅಂದರೆ ಏನು? ಒಂದು ಪಕ್ಷಿ ಎರಡು ತಲೆಯನ್ನು ಉಳ್ಳಂತಹ ಒಂದು ಲಾಂಛನ. ಇದು ನಮ್ಮ ಕರ್ನಾಟಕದ ಲಾಂಛನ ಅಂತ ಹೇಳೋದಕ್ಕೂ ಕೂಡ ನಮಗೆ ಹೆಮ್ಮೆ ಆಗುತ್ತೆ. ಸೊ ಈ ಗಂಡಬೇರುಂಡ ಗಡಿಯಾರ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಮತ್ತು ಹೆಮ್ಮೆಯ ಸಂಕೇತ ಆಗಿರುತ್ತೆ. 1970ರಲ್ಲಿ ಪರಿಚಯ ಆದಂತಹ ಈ ಒಂದು ವಾಚ್ ಕರ್ನಾಟಕದ ಅಧಿಕೃತ ಲಾಂಛನವಾದಂತಹ ಎರಡು ತಲೆಯ ಹಕ್ಕಿಯನ್ನು ಗಂಡಬೇರುಂಡ ಅಂತ ಕರಿತೀವಿ, ಆ ಒಂದು ಲಾಂಛನವನ್ನು ಹೊಂದಿದೆ. ಇತ್ತೀಚೆಗೆ ಸೀಮಿತ ಪ್ರಮಾಣದಲ್ಲಿ, ಸೀಮಿತ ಆವೃತ್ತಿಯಲ್ಲಿ ಮರುಬಿಡುಗಡೆ ಮಾಡಿರ್ತಕ್ಕಂತಹ ಈ ಒಂದು ಕನ್ನಡದ ಅಂಕಿಗಳುಳ್ಳಂತಹ ಮತ್ತು ಕನ್ನಡದ ಒಂದು ಲಾಂಛನದ ವಿನ್ಯಾಸವನ್ನು ಹೊಂದಿರತಕ್ಕಂತಹ ಡಯಲ್ ಇರ್ತಕ್ಕಂಥ ಈ ಒಂದು ವಾಚ್ ಬಿಡುಗಡೆಯಾಗಿದೆ. ಅದನ್ನೇ ನಾನು ನಿಮ್ಮ ಮುಂದೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಇದೇ ಆ ವಾಚ್. ವೀಕ್ಷಕರೇ, ಈ HMT ಗಂಡಬೇರುಂಡ ವಾಚ್ನ ವಿಶೇಷತೆಗಳೇನಪ್ಪ ಅಂತ ಅಂದರೆ, ಮೊದಲನೇದಾಗಿ ಈ ವಾಚ್ನ ವಿನ್ಯಾಸವನ್ನು ನೀವು ನೋಡ್ಬೋದು. ಈ ವಾಚ್ನ ವಿನ್ಯಾಸದಲ್ಲಿ ನಮಗೆ ಗಂಡಬೇರುಂಡದ ಒಂದು ಲಾಂಛನ ಅಂದರೆ ನಮ್ಮ ಕರ್ನಾಟಕದ ಲಾಂಛನವನ್ನು ಇದರ ಡಯಲ್ಗೆ ಅಳವಡಿಸಿದ್ದಾರೆ. ಸೊ ಈ ಡಯಲ್ಗೆ ಅಳವಡಿಸಿ ಒಂದು ಗಂಡಬೇರುಂಡ ಪಕ್ಷಿಯ ಚಿತ್ರ ಅಂತಕ್ಕಂಥದ್ದನ್ನು ಇದ್ರ ಮೇಲೆ ಹಚ್ಚಾಕಿದ್ದಾರೆ, ಈ ಡಯಲ್ ಮೇಲೆ. ಅಷ್ಟೇ ಅಲ್ಲ, ಈ ವಾಚ್ನಲ್ಲಿ ಕನ್ನಡದ ಲಿಪಿ ಅಂದರೆ ಕನ್ನಡದ ಅಂಕಿಗಳನ್ನು ಈ ವಾಚ್ನಲ್ಲಿ ನಮಗೆ 1, 2, 3 ಅಂತ 12ರವರೆಗೂ ಏನು ವಾಚ್ಗಳಿರುತ್ತೆ, ಆ ಅಂಕಿಗಳಿರುತ್ತೆ ವಾಚ್ನಲ್ಲಿ, ಆ ಅಂಕಿಗಳನ್ನು ಈ ಒಂದು ವಾಚ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ನೀವು ಹತ್ತಿರದಿಂದ ನೋಡ್ಬೋದು, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇಲ್ಲೊಂದು ಚಿತ್ರವನ್ನು ಹಾಕಿರ್ತೀನಿ, ಇದೇ ವಾಚ್ನ ಒಂದು ಚಿತ್ರ. ಇದನ್ನು ನೀವು ಗಮನಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ವೈವಿಧ್ಯತೆ ಏನಪ್ಪ ಅಂತ ಅಂದರೆ, ಒಂದು ರೆಟ್ರೋ ಸ್ಟೈಲ್ ಅಂದರೆ ಪುರಾತನವಾದ ಒಂದು ವಿನ್ಯಾಸ ಅಂತಕ್ಕಂಥದ್ದು ಏನಿತ್ತು, ಆ ಒಂದು ಸ್ಟೈಲನ್ನು ಇವತ್ತಿನ ಜನ್ರೇಷನ್ಗೆ ಲಾಂಚ್ ಮಾಡಿದ್ದಾರೆ. ಸೊ ಇವತ್ತಿನ ಜನರೇಷನ್ನು ಅಂದರೆ ಆಧುನಿಕ ಯುಗ ಮತ್ತು ಹಿಂದಿನ ಕಾಲದ ಒಂದು ವಿನ್ಯಾಸ. ಸೊ ಎರಡನ್ನೂ ಕೂಡ, ಎರಡು ಜನರೇಷನನ್ನು ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಒಂದು ವಾಚನ್ನು ಬಿಟ್ಟಿದ್ದಾರೆ. ಸೊ ಒಂಥರ ಇದನ್ನು ಮರಳಿ ಬಂದ ವಿಂಟೇಜ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ನಾವು ಕರಿಬೋದು. 1970ರ ದಶಕ, ಇವಾಗ 2020ರ ದಶಕ ಅಲ್ವಾ. 1970ನೇ ಇಸ್ವಿನಲ್ಲಿ ನಮಗೆ ಈ ಒಂದು ವಾಚನ್ನು ತಯಾರು ಮಾಡಿಬಿಟ್ಟಿದ್ರು. ಬಟ್ ಅದೇ ಒಂದು ವಾಚನ್ನು ಇವಾಗ ಕಡಿಮೆ ಪ್ರಮಾಣದಲ್ಲಿ ಒಂದು ಇಷ್ಟು ನಂಬರ್ ಆಫ್ ವಾಚಸ್, ಇಷ್ಟು ಸಂಖ್ಯೆಯ ವಾಚ್ಗಳು ಅಂತ ತಯಾರು ಮಾಡಿ ಒಂದು ಮಿತವಾದ ಪ್ರಮಾಣದಲ್ಲಿ ಇದನ್ನು ತಯಾರು ಮಾಡಿದ್ದಾರೆ. ನಮ್ಮ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ಕಾರ್ಟೆಲ್ ರೆಸ್ಟೋ ಬಾರ್ ಆ್ಯಂಡ್ ಪಬ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ನಮಗೆ, ಆ ಸಂಸ್ಥೆಯ ಮಾಲೀಕರಾದಂತಹ ಗಿರೀಶ್ ಕುಮಾರ್ ಅವರು ಈ ಒಂದು ವಾಚನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಅದನ್ನು ಒಂದು ರಿವ್ಯೂ ಮಾಡಿ ನಿಮಗೆಲ್ಲ ತಿಳಿಸ್ಬೇಕು ಅಂತ ಕೂಡ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಲಭ್ಯತೆ ಹೆಂಗೆ ಇದ್ರದ್ದು? ಸೊ ನಮಗಿದೆಯಾ ಇದರ ಲಭ್ಯತೆ ಅಂತಕ್ಕಂಥದ್ದು, ಅಥವಾ ಇದರ ಬೆಲೆ ಎಷ್ಟಿರ್ಬೋದು? ಸೊ ಇದು HMT ಮ್ಯೂಸಿಯಂನ ಸ್ಮಾರಕ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ. ಸೊ ಮೋಸ್ಟ್ಲಿ ನಾವು ಮ್ಯೂಸಿಯಂಗೆ ಹೋದಾಗ ಆ ಒಂದು ಏನು ಮ್ಯೂಸಿಯಂ ಅಥವಾ ಸ್ಮಾರಕಗಳು ಅಂತ HMTಯ ಹಿಂದಿನ ಕಾಲದ ವಾಚ್ಗಳಂತ ಏನಿತ್ತು, ಈ ಒಂದು ಶೋ ಅಂತಕ್ಕಂಥದ್ದು ಇಟ್ಟಿದ್ದಾರೆ. ಆ ಮ್ಯೂಸಿಯಂನಲ್ಲಿ ಹೋದ್ರೆ ಅಲ್ಲಿ ಅಂಗಡಿಗಳಿರುತ್ತೆ, ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ. ಇದರ ಬೆಲೆ ಸುಮಾರು ಒಂದು 2000ದಿಂದ ಶುರುವಾಗಿ ನಮಗೆ ಸಿಗ್ಬೋದು. ಎಕ್ಸಾಕ್ಟ್ ಬೆಲೆ ಅಂತಕ್ಕಂಥದ್ದು ನನಗೆ ಐಡಿಯಾ ಇಲ್ಲ, ಯಾಕೆಂದರೆ ಇದನ್ನು ನಾನು ತುಂಬ ದಿನ ವೆಯ್ಟ್ ಮಾಡಿ ತರಿಸಿರ್ತಕ್ಕಂಥ ಒಂದು ವಾಚು. ಸುಮಾರು ಒಂದು 6-7 ತಿಂಗಳು ಮೇಲಾಗಿದೆ ಈ ವಾಚು. ಸೊ ತುಂಬ ಡಿಮ್ಯಾಂಡ್ನಲ್ಲೂ ಕೂಡ ಇದೆ. ಸೊ ಏನಿದು ಗಡಿಯಾರ ಅಲ್ವಾ, ಇದು ಸಮಯ ತೋರಿಸುತ್ತೆ. ನನ್ನ ಹತ್ರ ಇರೋ 100 ರೂಪಾಯಿ ವಾಚಲ್ಲೂ ಗಡಿಯಾರ ತೋರಿಸುತ್ತೆ.
ಹೌದು, ಇದರ ವಿಶೇಷತೆ ಏನು ಅಂತಂದರೆ ಮುಖ್ಯವಾಗಿ ನಮ್ಮ ಕರ್ನಾಟಕದ ಲಾಂಛನವನ್ನು ಒಳಗೊಂಡಿರ್ತಕ್ಕಂಥದ್ದೇ ಒಂದು ಅತಿ ಅದ್ಭುತವಾದಂಥ ವಿಶೇಷ. ಅಷ್ಟೇ ಅಲ್ಲ, ಈ ಲಾಂಛನದ ಜೊತೆಯಲ್ಲಿ ನಮ್ಮ ಕನ್ನಡ ಲಿಪಿಯ ಅಂಕಿ ಅಂಶಗಳು ಅಥವಾ ಅಂಕಿಗಳನ್ನು ಇದರಲ್ಲಿ ನಮಗೆ ಏನು ಮುದ್ರಣ ಮಾಡಿದ್ದಾರೆ ಅದು ನಮಗೆ ತರ್ತಕ್ಕಂತಹ ಒಂದು ಗೌರವ, ನಮ್ಮ ಕನ್ನಡಕ್ಕೆ ತರ್ತಕ್ಕಂಥ ಗೌರವ. ಸೊ ಹೀಗೆ ಹೇಳ್ತಾ HMT ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಏನು ಇವತ್ತು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನೀವು ವಾಚ್ ಸಿಗ್ತಾ ಇಲ್ಲ, ಆದರೂ ನೀವು ಪ್ರಯತ್ನ ಪಡಿ, ವಾಚನ್ನು ಕೊಂಡ್ಕೊಳ್ಳಿ. ನಮ್ಮ ಕರ್ನಾಟಕದ ಲಾಂಛನವಿರ್ತಕ್ಕಂಥ ಒಂದು ವಾಚು, ಗೌರವ ಸಿಗುತ್ತೆ ಅಂತ ಅಲ್ಲ, ನಮ್ಮ ಕರ್ನಾಟಕಕ್ಕೆ ನಾವು ಗೌರವ ಕೊಟ್ಟಂಗಾಗತ್ತೆ. ಯಾಕೆಂದರೆ ಈ ಒಂದು ಲಾಂಛನ ಅಂತಕ್ಕಂಥದ್ದು ಏನಿದೆ ಅದು ಇರ್ತಕ್ಕಂಥ ವಾಚನ್ನು. ಸೊ ಮತ್ತೆ ನೋಡ್ಕೊಳ್ಳಿ, ಇದೇ ನಮ್ಮ ಒಂದು ಗಂಡಬೇರುಂಡ ವಾಚ್ ಅಂತಕ್ಕಂಥದ್ದು. ಸಾಧ್ಯವಾದರೆ ಕೊಂಡ್ಕೊಂಡು ನೀವು ಕೂಡ ಈ ಒಂದು ವಾಚನ್ನು ಹಾಕಿ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ಯಾವುದೇ ಒಂದು ಪೇಯ್ಡ್ ರಿವ್ಯೂನೋ ಅಲ್ಲ, ಅಥವಾ ಏನೋ ಒಂದು ಕಂಪನಿಯವರು ನಮ್ಮ ಹತ್ರ ಬಂದು ಇದ್ರ ಮಾರ್ಕೆಟಿಂಗ್ ಮಾಡಿ ಅದೆಲ್ಲ ಏನೂ ಇಲ್ಲ. ಸಿಂಪಲ್, ನನಗೇನು ಇಷ್ಟ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನಗೆ ತುಂಬ ಒಂದು ಇಷ್ಟವಾದಂಥ ಒಂದು ವಾಚ್ ಇದು. ಈ ವಾಚ್ನ ಕೈನಲ್ಲಿ ಹಾಕ್ಕೊಬೇಕು ಅಂತ ಇತ್ತು, ಇವತ್ತಿನವರೆಗೂ ನಾನು ಇದನ್ನು ಹಾಕ್ಕೊಂಡಿಲ್ಲ. ನಿಮಗೆಲ್ಲ ತೋರಿಸಿ ಆಮೇಲೆ ಇದನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ವೀಕ್ಷಕರೇ, ಈ ಒಂದು ಕೈಗಡಿಯಾರ ಸ್ಟೈನ್ಲೆಸ್ ಸ್ಟೀಲ್ ಸ್ಟ್ರ್ಯಾಪ್ಗಳೊಂದಿಗೆ ಬೆಳ್ಳಿ ಮತ್ತು ಚಿನ್ನದ ಬಣ್ಣದಲ್ಲಿ ನಮಗೆ ಲಭ್ಯವಿದೆ, ಮತ್ತು ಅಂಕಿಗಳು ಕೂಡ ಬೆಳ್ಳಿ ಮತ್ತು ಚಿನ್ನದ ಬಣ್ಣದಲ್ಲಿರುತ್ತೆ. ಹಾಗೂ ವೈನ್ ಬಣ್ಣದ ವಾಚ್ ಕೂಡ ಇದೆ. ಇದು ತುಂಬ ಒಂದು ಗಮನ ಸೆಳೆಯುವಂಥ ರೀತಿಯಲ್ಲಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಹಾಗೆ ವೀಕ್ಷಕರೇ, ಈ ಗಡಿಯಾರ ಕೇವಲ ಸಮಯ ತೋರಿಸುವ ಒಂದು ಸಾಧನ ಅಂತ ಹೇಳೋದಕ್ಕಿಂತ ಕನ್ನಡಿಗರ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಾರುವ ಕನ್ನಡಿಗರ ಸ್ವಾಭಿಮಾನದ ಸ್ವತ್ತು ಅಂತ ಕರೆಯಲು ಇಷ್ಟಪಡ್ತೀನಿ ವೀಕ್ಷಕರೇ. ಹೀಗೆ ಈ ಒಂದು ರಿವ್ಯೂವನ್ನು ಮುಗಿಸ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.